ನಮಸ್ಕಾರ. ಹಾಗೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ಸ್ವಾಗತವನ್ನ ಬಯಸ್ತೇನೆ. ಹಾಗೆ ನಮ್ಮೂರಿನ ಕೆಜಿ ಕುಪ್ಪ ಗ್ರಾಮದವರು ನಾವು. ತಾಳೂಕು ಹೋಬಳಿ, ಸಾಗರ ತಾಲೂಕು, ಕೆಂಚಗೊಂಡನ ಕುಪ್ಪದ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಸೇರಿದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ತಡಗಳಲ್ಲಿಯ ಒಂದು 3-4 ಜನ ರೈತರು ನಮ್ಮ ಕೆಂಚಗೊಂಡನ ಕುಪ್ಪದ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಏನು ಒತ್ತುವರಿ ಪ್ರಕರಣ ನಡೀತಾ ಇದೆಯೋ ಅದರ ವಿಚಾರವಾಗಿ ಇವತ್ತು ತಮ್ಮ ಮುಂದೆ ಈ ವಿಷಯವನ್ನ ಪ್ರಸ್ತಾವನೆ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಅದ್ರ ಜೊತೆಗೆ ಈ 24ನೇ ಸರ್ವೆ ನಂಬರ್ ಏನು ಈ ಪ್ರಕರಣ ದಾಖಲಾಗಿದೆಯೋ ಇದರ ಭಾಗವಾಗಿ ಕೆಲವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿಷಯವನ್ನ ಮುಕ್ತವಾಗಿ ತಿಳಿಸಿದಾಗ ಅವರು ಮಾನ್ಯ ತಹಸೀಲ್ದಾರರು ಕೂಡ ಇದನ್ನ RI ಮತ್ತೆ VIಗಳ ಸಮಕ್ಷಮ ಅದರ ಮಾಹಿತಿಯನ್ನು ತಿಳ್ಕೊಂಡು ಅದು ಅಕ್ರಮವಾಗಿ ಅತಿಕ್ರಮಣವಾಗಿದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರ ಒಂದು ಮಾಹಿತಿ ಪ್ರಕಾರ, RI ಮತ್ತು VIಗಳ ಮಾಹಿತಿ ಪ್ರಕಾರ ಅದನ್ನ ತೆರವುಗೊಳಿಸಲಿಕ್ಕೆ ಮಾನ್ಯ ತಹಸೀಲ್ದಾರರು ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇದು ಪದೇ ಪದೇ ನಡೀತಾ ಇರುತ್ತೆ. ರಾತ್ರಿ ಉಳುಮೆ ಮಾಡೋದು, ಭತ್ತ ಬೀರು ಹೋಗೋದು, ಇದೆಲ್ಲ ಕೂಡ ನಡೀತಾ ಇರ್ತದೆ. ಇದನ್ನ 2-3 ಸಾರಿ ಮಾನ್ಯ ತಹಸೀಲ್ದಾರರು ತೆರವುಗೊಳಿಸಿ ಅವರು ಕಟ್ಟಿರ್ತಕ್ಕಂಥ ತಂತಿ ಬೇಲಿಯನ್ನು ತೆರವುಗೊಳಿಸಿ ಅದನ್ನು ಖುಲ್ಲಪಡಿಸಿರ್ತಾರೆ. ಆದ್ರೂ ಕೂಡ ಇದು ಮತ್ತೆ ಅದೇ ರೀತಿ ನಡೀತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರು ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಇದನ್ನ ಫಾರೆಸ್ಟ್ ಇಲಾಖೆಯವರಿಗೆ, ವಲಯ ಅರಣ್ಯ ಅಧಿಕಾರಿಗಳಿಗೆ ಇದನ್ನ ಗಿಡ ಹಾಕ್ಲಿಕ್ಕೆ ಅವರು ತಮ್ಮ ಲೆಟರ್ ಮುಖಾಂತರ ವಲಯ ಅಧಿಕಾರಿಗಳಿಂದ ತಿಳಿಸಿರ್ತಾರೆ. ಅದರ ಪ್ರಕಾರ ಇದು ಮೊನ್ನೆ ಈಗ ಒಂದು 15-20 ದಿನದ ಹಿಂದೆ ಇದನ್ನ ವಲಯ ಅಧಿಕಾರಿಗಳು ಮತ್ತು ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಊರಿನವರೆಲ್ಲರೂ ಸೇರಿ ಇದನ್ನ ಹಸಿರೀಕರಣ ಮಾಡ್ತಕ್ಕಂಥ ಆ ಜಾಗದಲ್ಲಿ, ಇವ್ರು ಒತ್ತುವರಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಅದನ್ನ ನಾವು ಗಿಡಗಳನ್ನ ನೆಟ್ಟಿರ್ತೀವಿ. 6,000 ಗಿಡಗಳನ್ನ ಊರಿನವರು ಮತ್ತು ವಲಯ ಅರಣ್ಯಾಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ ಅವರ ಸಹಯೋಗದೊಂದಿಗೆ ನಾವು ಅಲ್ಲಿ ನೆಟ್ಟಿರ್ತೀವಿ. ಅದನ್ನ ಮೊನ್ನೆ ಸೋಮವಾರ ದಿನ ಹಿಂದಿನ ರಾತ್ರಿ 6,000 ಗಿಡಗಳನ್ನ ಕಿತ್ತೊಗೆದು ಅಲ್ಲಿ ನೆಟ್ಟಿರ್ತಕ್ಕಂಥ ಗಿಡಗಳನ್ನೆಲ್ಲ ಕಿತ್ತೊಗೆದಿರ್ತಾರೆ. ಅದನ್ನು ಕೂಡ ವಲಯ ಅರಣ್ಯಾಧಿಕಾರಿಗಳಿಗೆ ವಿಷಯ ಪ್ರಸ್ತಾವನೆ ಮಾಡಿದಾಗ ಅವರು ಹಿಂದಿನ ದಿನನೇ ಬಂದು ಅದನ್ನ ಪರಿಶೀಲನೆ ಮಾಡಿ ಅದರ ವರದಿ ಕೂಡ ಅವರಲ್ಲಿದೆ. ಅದಾದ ನಂತರ ನಾವು ಕೂಡ ಮಾರನೇ ದಿನ ಮಂಗಳವಾರ AC ಸರ್ ಆಫೀಸಿಗೆ ಬಂದು ಅದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡಿರ್ತೀವಿ. ಅದಾದ ನಂತರದಲ್ಲಿ ಇದಕ್ಕೆ ನಮಗೆ ಮಾನ್ಯ ಸಚಿವರು ಮಧು ಬಂಗಾರಪ್ಪ ಸರ್ ಕೂಡ ಇದರ ವಿಚಾರವಾಗಿ ಪ್ರಸ್ತಾವನೆ ಮಾಡಿದಾಗ ಅದಕ್ಕೂ ಕೂಡ ಅವರು ನಮಗೆ ಸಹಮತವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಈ ಪುಂಡಾಟಿಕೆ ಅನ್ನೋದು ಇನ್ನೂ ನಡೀತಾನೆ ಇದೆ. ಈಗ ತಾರ್ಕಿಕವಾಗಿ ನಾವು ಅದಕ್ಕೆ ಏನ್ ಹೇಳ್ತೀವಿ ಅಂತಂದ್ರೆ, ಅವರು ರೈತರು, ನಾವು ರೈತರು. ಈಗ ಸಂಬಂಧಪಟ್ಟ ದಾಖಲಾತಿಗಳ ಮೇರೆಗೆ ಅವರಿಗೆ ಅದನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಅದು ಮಾಡ್ಕೊಡ್ಲಿ, ನಾವೇನಾಗುತ್ತೇನೋ ಅಭ್ಯಂತರ ಇಲ್ಲ. ಆದ್ರೂ ಕೂಡ ಇದು ಅಧಿಕಾರಿಗಳ ಗಮನದಲ್ಲಿ ಇದು ಅತಿಕ್ರಮಣ ಅಂತೇಳಿ ಇರ್ತಕ್ಕಂಥ ಜಮೀನು, ಇದು ಅಕ್ರಮವಾಗಿ ಸಾಗುವಳಿ ಮಾಡ್ತಕ್ಕಂಥ ಜಮೀನು ಅಂತ ಗೊತ್ತಿದ್ರು ಕೂಡ ಇದಕ್ಕೆ ಇಷ್ಟು 6,000 ಗಿಡಗಳನ್ನ ಕಡಿದ್ರು ಕೂಡ ಇದಕ್ಕೆ ಯಾವುದೇ ರೀತಿ ಕ್ರಮ ಆಗ್ತದೆ. ಅದ್ರ ಜೊತೆಗೆ ಈಗ ತಡಗಳೆ ಗ್ರಾಮದ ಕೆಲವು ಏನು ಒತ್ತುವರಿದಾರರಿದ್ದಾರೆ, ಅವರು ಕೆಲವು ರೈತ ಸಂಘದವರು ಕೆಲವು ಇದ್ದಾರೆ. ಯಾಕಂದ್ರೆ ರೈತ ಸಂಘ ಅಂತಂದ್ರೆ ನಾವು ಎಲ್ಲರೂ ಮಾಡಕ್ ಬರಲ್ಲ. ಕರ್ನಾಟಕ ರೈತ ಸಂಘ ಅಂತಂದ್ರೆ ನಮಗೂ ಅಪಾರವಾದ ಗೌರವ ಇರ್ತಕ್ಕಂಥದ್ದು. ಅಲ್ಲಿ ಕೆಲವು ರೈತ ಮುಖಂಡರು ಅವ್ರ ಪರವಾಗಿ ನಿಂತು ಇವತ್ತು ಅವ್ರ ಕುಮ್ಮಕ್ಕಿನಿಂದ ಇವತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.
ಆದ್ರೆ ಹೇಳಿದ್ರು ಅವರು MB ಮಂಜಪ್ಪ ಮತ್ತೆ ಹೊಯ್ಸಳ ಗಣಪತಿಯಪ್ಪ ಇವರು ಈ ರೈತ ಮುಖಂಡರು ಇವರು KG ಕೊಪ್ಪದವರ ಗಿಡಗಳನ್ನ ಕಿತ್ತು ಈ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅಂತಕ್ಕಂಥ ವಿಷಯ ನಿನ್ನೆ ನಾನು ಹೇಳಿದೆ. 6,000 ಗಿಡಗಳನ್ನ ನೆಟ್ಟು ಮತ್ತೆ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ನಾವು ಕೇಳೋ ಒಂದು ಮನಸ್ಥಿತಿ ಇದ್ದಿದ್ರೆ ನಾವ್ಯಾಕೆ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸ್ಬೇಕಿತ್ತು? ನಮ್ಗೆ ಅಂತ ಒಂದು ಮನಸ್ಥಿತಿನೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಯಾರೇ ಆಗಿರ್ಲಿ, ಈ ಒಂದು ಕೃತ್ಯ ಮಾಡಿರ್ತಕ್ಕಂಥ ಯಾವರೇ ಆಗಿರ್ಲಿ, ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಾನೂನು ಒಂದು ವ್ಯವಸ್ಥೆಯಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗ್ಲೇಬೇಕು. ಯಾಕೆಂದ್ರೆ 6,000 ಗಿಡಗಳು, ಅದು ಕಾಡು ಜಾತಿಯ ಗಿಡಗಳು, ಅದರ ಶ್ರಮ ಇವತ್ತು ನಮ್ದು ಇದೆ, ಸರ್ಕಾರದ್ದು ಇದೆ. ಇಂಥ ಒಂದು ಹೇಯ ಕೃತ್ಯ ಮಾಡಿರ್ತಕ್ಕಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗುತ್ತೆ. ಹಾಗೇನೆ ಕೂಡ ನಾವು ಈ ವಿಚಾರನ ರೈತರ ಮುಖಂಡರು ಆಗಿರ್ತಕ್ಕಂಥ ದಿನೇಶ್ ಶಿರ್ವಾಳ್ ಅವರು ನಾವು ಅವ್ರ ಜೊತೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ತಡಗಲೆ ಗ್ರಾಮದ ಏನು ಒತ್ತುವರಿದಾರರಿದ್ದಾರೆ ಇವರು ಕೂಡ ಮುಂಚೆ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರು. ಆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ವಿಷಯ ಗೊತ್ತಾವ. ಅವ್ರು ಹೋಗಿ ಬಂದ ನಂತರ ನಾವು ಕೂಡ ಅವರು ದಿನೇಶ್ ಶಿರ್ವಾಳ್ ಅವರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಶಿರ್ವಾಳ್ ಮನೆಗೆ ಹೋದಾಗ ಅವ್ರು ಏನ್ ಹೇಳಿದ್ರು, ನೀವು ರೈತರು, ಅವರು ರೈತರು, ನಾವು ರೈತರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರ ಹೊರತು ಯಾವುದೇ ಅನ್ಯಾಯದ ವಿರುದ್ಧ ಮಾಡ್ತಕ್ಕಂಥವ್ರಲ್ಲ. ನಿಮ್ಮಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟದ ಮನೋಭಾವ ನಿಮ್ಮಲ್ಲಿದ್ರೆ ಸರ್ಕಾರದ ನಿಯಮಗಳ ಅನುಗುಣವಾಗಿ ದಾಖಲಾತಿಗಳೇನಾದ್ರೂ ಇದ್ರೆ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ರೈತರ ಪರ ಹೋರಾಟಗಾರರ ಬಿಟ್ರೆ ಯಾವುದೇ ದೃಷ್ಟಿಯಲ್ಲೂ ಕೂಡ ನಾವು ರೈತರ ವಿರುದ್ಧವಾಗಿ ಹೋರಾಟ ಮಾಡಂತ ಹೋರಾಟಗಾರರಲ್ಲ ಅಂತಕ್ಕಂಥ ಒಂದು ಅವರ ಒಂದು ಮನವಿಯನ್ನು ನಮಗೆ ಸಲ್ಲಿಸಿದೆ. ಆ ನಂತರದಲ್ಲಿ ನಾವು ಮಾನ್ಯ ತಹಸೀಲ್ದಾರರು ಮತ್ತು RIVA ರಿಪೋರ್ಟ್ಗಳ ಮುಖಾಂತರ ಏನು ರಿಪೋರ್ಟ್ಗಳು ಏನಿದ್ವು, ಅವ್ರ ಮಾಹಿತಿಗಳಿದ್ವು, ಅವು ನಮ್ಗೆ ಕೊಟ್ಟಿರ್ತಕ್ಕಂಥವು, ಅದನ್ನ ನಾವು ಅವ್ರ ಗಮನಕ್ಕೆ ತಂದಾಗ ಅವರು ಅದನ್ನ ಪರಿಶೀಲನೆ ಮಾಡಿ ಇದು ನಿಮ್ದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ, ಇದಕ್ಕೆ ನನ್ನ ಸಹಮತ ಯಾವತ್ತೂ ಇದೆ ಅಂತಕ್ಕಂಥ ಬೆಂಬಲವನ್ನು ಸೂಚನೆ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಕೇಳ್ಕೊಳ್ಳೋದೇನಂದ್ರೆ, ರೈತರ ಪರವಾಗಿರ್ತಕ್ಕಂಥ ವಿಚಾರ, ನಾವು ರೈತರು, ಅವರು ರೈತರು, ಆದ್ರೆ ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥ ಒಂದು ನ್ಯಾಯವನ್ನ ಒದಗಿಸಿಕೊಡ್ಬೇಕು. ಮತ್ತೆ ಕಾನೂನನ್ನ ಕಾಪಾಡ್ತಕ್ಕಂಥದ್ದು ಎಲ್ಲಕ್ಕೂ ಇರೋ ವಿಚಾರ ಆಗಿರೋದ್ರಿಂದ ನಮಗೆ ನಮ್ಮ ಒಂದು ಈ ಹೋರಾಟದಲ್ಲಿ ನಮ್ಮ ಹೋರಾಟ ಕಾನೂನಾತ್ಮಕವಾಗಿದ್ರೆ ನಮ್ಗೆ ಕಾನೂನು ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ. ಹಾಗೇನೆ ಕೂಡ ಮಾನ್ಯ ಸೊರಬ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಕೂಡ ಈ ಒಂದು ಹೋರಾಟದಲ್ಲಿ ಅಥವಾ ಈ ಒಂದು ಸಂಬಂಧಪಟ್ಟ ವಿಚಾರದಲ್ಲಿ ಮಾನ್ಯ ಶಾಸಕರು ಕೂಡ ಇದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯಬದ್ಧವಾಗಿರ್ತಕ್ಕಂಥ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿ ಮೊದಲನೇದಾಗಿ ಮಂಜಪ್ಪ ಮತ್ತೆ ದ್ಯಾವಪ್ಪ ಕಟ್ಗಳ್ಳಿ, ಅದ್ರ ಜೊತೆಗೆ ಗುರುವಯ್ಯ ಹುಲಿಯಪ್ಪ ಅಂತೇಳಿ, ರಂಜಿತಾ ಚಂದ್ರಪ್ಪ ಅಂತ, ಇವ್ರು 2 ಜನ ನಮ್ ಗ್ರಾಮಸ್ಥರು, 2 ಜನ. ಅದ್ರ ಜೊತೆಗೆ ಇವರು ಮತ್ತೆ ಕನ್ನಪ್ಪ ಚೌಡಪ್ಪ ಅಂತ, ಕನ್ನಪ್ಪ ಚೌಡಪ್ಪ. ಇವಾಗ 4 ತಿಂಗಳ ಹಿಂದೆ ಮಾತ್ರ ಅವರು ನೈವೇದ್ಯ ಇದ್ದಾಗೆಲ್ಲ ರಾತ್ರಿ ಹೋಗಿ ಮಾಡಿ ರಾತ್ರಿ ಬೆಳಿ ಮಾಡಿ ಗದ್ದೆ ಬಿತ್ತಿ ಹೋಗಿದ್ರು. ಗದ್ದೆ ಬಿತ್ತಿ ಅಂದ್ರೆ ನಾವು ಈಗ ಅಲ್ಲಿ ಗಿಡ ಕಿತ್ತ ಮೇಲೆ ಭತ್ತ ಬೀರಿದ್ದಾರೆ. ಭತ್ತ ಬೀರಿರೋದ್ರಿಂದ ಅವರೇ ಮಾಡಿರೋ ಕೆಲಸ ತಾನೆ. ಮಧು ಬಂಗಾರಪ್ಪನವರು ಯಾವುದೇ ಜಾತಿ ಜನಾಂಗಕ್ಕೆ ಎಲ್ಲ ಜಾತಿ ಸಮಾಜ ಸಮಾನವಾಗಿ ಒಪ್ಕೊಂಡಿದ್ದಾರೆ. ಯಜಿಗೊಬ್ಬ ಗ್ರಾಮದಲ್ಲಿ ಸಮಸ್ಯೆ ಅಂತ ಮಧು ಬಂಗಾರ ಹೋದಾಗ
ಮಧು ಗಂಗಾಧರ್ ಅವರು ಕೆಜಿಗೊಪ್ಪ ಗ್ರಾಮಕ್ಕೆ ಪರವಾಗಿ ಮಾತನಾಡಿ ಸಿ ಸಮೇತ ಅದನ್ನ ಕ್ಲಿಯರ್ ಮಾಡೋಕ್ಕೆ ಹೇಳಿದರು. ಇವರು ಮತ್ತೆ ಒತ್ತುವರಿ ಮಾಡಿದಾಗ ಸಮೇತ ಮಧು ಗಂಗಾಧರ್ ಬಗ್ಗೆ ನಾನೇ ಫೋನ್ ಮಾಡಿದ ಸಮೇತ ಆದ್ಮೇಲೆ ಎಫ್ಐಆರ್ ಒಳಗೆ ಕೆಲಸ ಮಾಡಲ್ಲ ಅಂತ ಹೇಳಿದ್ದಾರೆ. ಮಧು ಗಂಗಾಧರ್ ಅವರು ಪರಿಪೂರ್ಣವಾಗಿ ಕೆಜಿಗೊಪ್ಪ ಗ್ರಾಮಕ್ಕೆ ಸಪೋರ್ಟ್ ಅನ್ನು ಮಾಡಿದ್ದಾರೆ. ಮತ್ತೆ ಈ ಮಧು ಕೆಜಿಗೊಪ್ಪ ಗ್ರಾಮಕ್ಕೆ ತುಂಬಾ ಅನುದಾನವನ್ನು ಮಾಡಿದ್ದಾರೆ. ಯಾವ ವರ್ಷದೂ ಅವರ ಅಭಿವೃದ್ಧಿ ಕೆಲಸಗಳನ್ನು ಈ ಸರಿ ಅನುದಾನ ಬಿಡುಗಡೆಯನ್ನು ಸಹಿತ ಮಾಡಿದ್ದಾರೆ. 5,000 ಕೋಟಿ ಅಮೌಂಟ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲಾ ಜಾತಿ ಜನಾಂಗಗಳನ್ನು ಸಮಾನವಾಗಿ ನೋಡಿಕೊಂಡು ಕೆಜಿಗೊಪ್ಪ ಗ್ರಾಮದ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿ. ಸರಿ, ಈಗ ಕೆಲವು ಈಗ ಅಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರ ಅಂತಂದ್ರೆ ಅವರು ಕೆಲವರು ಎಲ್ಲ ಕಾಂಗ್ರೆಸ್ನ ಕೆಲವು ಮುಖಂಡರುಗಳೇ. ಹಾಗಾಗಿ ಅಲ್ಲಿ ನಾವು ಈಗ ಹಂಗಂತೇಳಿ ಎಲ್ಲಾ ಮುಖಂಡರುಗಳ ಬಗ್ಗೆನೂ ಕೂಡ ನಾವು ದೂರನೆಯಾಗಿ ಮಾತಾಡಕ್ ಬರಲ್ಲ. ಅದರಲ್ಲಿ ಕೆಲವರು ಅವ್ರಿಗೆ ಅವರಿಗೆ ಅವ್ರ ಪರವಾಗಿ ನಿಂತಿರ್ತಕ್ಕಂಥವ್ರು ಕೆಲವರು ಅವ್ರ ಪರವಾಗಿ ಮಾತಾಡ್ತಾರೆ. ಈಗ ಪ್ರಮುಖವಾದ ಏನು ರಾತ್ರಿ ಗಿಡ ಕಿತ್ತು ಅದನ್ನೆಲ್ಲ ಪಾಲನೆ ಮಾಡಿದ್ದಾರೆ. ಅದನ್ನ ಫಾರೆಸ್ಟ್ ಇಲಾಖೆಯವರು ಗಿಡನ ಹಚ್ಚಿ ಮರಿ ಪೊಲ್ಯೂಷನ್ ಮಾಡಿ ಅದನ್ನ ಬೇಲಿ ಮಾಡಿಕೊಂಡು ಸಂರಕ್ಷಣೆ ಮಾಡಬಹುದು.